ದೇಶದೆಲ್ಲೆಡೆ ಬುಧವಾರ ಚಂದ್ರ ದರ್ಶನವಾದ ಹಿನ್ನೆಲೆ ಬೇಲೂರು ಕೇಂದ್ರ ಜಮಿಯಾ ಮಸೀದಿಯ ಗುರುಗಳಾದ ಸೈಯದ್ ಅಹಮದ್ ಅಶ್ರೀಫ್ ರವರು ಬುಧವಾರ ಈದ್ ಉಲ್ ಫಿತರ್ ಆಚರಿಸಲಾಗುವುದು ಎಂದು ಘೋಷಿಸಿದರು. ಇಂದು ರಾಜ್ಯಾದ್ಯಂತ ರಂಜಾನ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಒಂದು ತಿಂಗಳು ಉಪವಾಸ ತೊರೆದು ಮುಸ್ಲಿಮರು ಇಂದು ಬೆಳಗ್ಗೆ ಗೆಂಡಹಳ್ಳಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕ ನಮಾಜ್ ಸಲ್ಲಿಸಿದರು. ಮಕ್ಕಳು ಹಿರಿಯರು ಹೊಸ ಬಟ್ಟೆ ಧರಿಸಿ ಸಿಹಿ ಹಂಚಿ ಶುಭ ಕೋರಿ ಹಸ್ತ ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್, ಅಲ್ಲಾಹು ನಮ್ಮ ಉಪವಾಸ ಪ್ರಾರ್ಥನೆ ಮತ್ತು ಸತ್ಕರ್ಮಗಳನ್ನು ಸ್ವೀಕರಿಸಲಿ, ಉತ್ತಮ ಆರೋಗ್ಯದೊಂದಿಗೆ ಇನ್ನಷ್ಟು ರಂಜಾನ್ ತಿಂಗಳನ್ನು ಸ್ವಾಗತಿಸಲು ನಮ್ಮನ್ನ ಅನುಗ್ರಹಿಸಲಿ. ಪವಿತ್ರ ರಂಜಾನ್ ಹಬ್ಬವು ಕೇವಲ ಹೊಸ ಬಟ್ಟೆ ಸಂಭ್ರಮಾಚರಣೆ ಸೀಮಿತವಾಗದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಆದೇಶದಂತೆ ಬಡವರ ಪಾಲಿನ ಜಕಾತ್ ನೀಡಿ ಬಡವರಿಗೆ ನೆರವು ಹಾಕುವುದು ಅವರ ಸಹ ನಮ್ಮಂತೆಯೇ ಸಮಾನವಾಗಿ ನಮ್ಮ ಜೊತೆಗೆ ಹಬ್ಬ ಆಚರಣೆ ಮಾಡುವುದೇ ನಿಜವಾದ ರಂಜಾನ್ ಹಬ್ಬ ಎಂದರು. ಸಂದರ್ಭದಲ್ಲಿ ಬೇಲೂರು ತಾಲೂಕಿನ ಎಲ್ಲಾ ಮಸೀದಿಯ ಗುರುಗಳು, ಪದಾಧಿಕಾರಿಗಳು ಹಾಗೂ ಸಾವಿರಾರು ಭಕ್ತಾದಿಗಳು ಹಾಜರಿದ್ದರು ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಬೇಲೂರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಬೇಕೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ನಾಡಿನ ಎಲ್ಲ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು. ನಾನು ಈ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ವಿಶೇಷತೆ ಏನಪ್ಪ ಅಂದರೆ ಕೇವಲ ಹೊಸ ಬಟ್ಟೆ ಹಾಕ್ಕೊಂಡು ಸಂಭ್ರಮಾಚರಣೆ ಮಾಡೋದು ರಂಜಾನ್ ಹಬ್ಬ ಅಲ್ಲ. ಏನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ನಮಗೆ ಆದೇಶ ನೀಡಿದ್ದಾರೆ, ಬಡವರಿಗೆ ಜಕಾತ್ ನೀಡಬೇಕು. ಅಂದರೆ ಅದರ ಅರ್ಥ ನಮ್ಮ ಹತ್ರ ಏನು ಸಂಪತ್ತಿರುತ್ತೆ, ಉದಾಹರಣೆಗೆ ನಮ್ಮ ಹತ್ರ 1 ಲಕ್ಷ ರೂಪಾಯಿ ಇದ್ದರೆ 2,000 ರೂಪಾಯಿ ಬಡವರಿಗೆ ನೀಡಬೇಕು. ಬಡವರು ನಮ್ಮ ರೀತಿಯಲ್ಲೇ ಹೊಸ ಬಟ್ಟೆ ಹಾಕ್ಕೊಂಡು ನಮ್ಮ ಜೊತೆ ಸಮಾನವಾಗಿ ಬಡವರು ನಮ್ಮ ಜೊತೆ ರಂಜಾನ್ ಹಬ್ಬ ಆಚರಣೆ ಮಾಡೋದೇ ನಿಜವಾದ ರಂಜಾನ್ ಹಬ್ಬದ ಅರ್ಥ ಅಂತ ನಾನು ಈ ಸಂದರ್ಭದಲ್ಲಿ